ಇನ್ನು ತಮ್ಮ ಸರ್ಕಾರದ ಕರ್ಮಕಾಂಡವನ್ನ ಅದೇ ಸರ್ಕಾರದ ಅರ್ಥಾತ್ ಅದೇ ಪಕ್ಷದ ಹಿರಿಯ ಶಾಸಕರೊಬ್ಬರು ಮತ್ತೆ ಈಗ ಮಾಧ್ಯಮಗಳ ಮುಂದೆ ಅರ್ಥಾತ್ ಸಾರ್ವಜನಿಕವಾಗಿ ಮಾತನಾಡಿದ್ದಾರೆ. ಸ್ವಪಕ್ಷದ ಹುಳುಕಿಗೆ ಕೈಗನ್ನಡಿ ಹಿಡಿದಿದ್ದಾರೆ ಅದೇ ಪಕ್ಷದ ಶಾಸಕ. ಇದು ಹೊಸ ಬಾಂಬು. ಇದೇ ಶಾಸಕರು ಈ ಹಿಂದೆಯೂ ಕೂಡ ಹಲವು ಬಾಂಬ್ಗಳನ್ನು ಸಿಡಿಸಿರೋರೆ. ಈಗ ಮತ್ತೆ ಕಾಂಗ್ರೆಸ್ನ MLA ಹೊಸ ಬಾಂಬ್ ಸಿಡಿಸಿದ್ದಾರೆ. ಲಂಚ ಕೊಟ್ಟರಷ್ಟೇ ಮನೆ ಹಂಚಿಕೆ ಮಾಡೋದಂತೆ ರಾಜೀವ್ ಗಾಂಧಿ ವಸತಿ ಯೋಜನೆಯ ವಿರುದ್ಧ ಕೇಳಬಂದಿರುವ ಗಂಭೀರತರವಾದ ಆರೋಪ ಇದು. ಲಂಚ ಕೊಟ್ಟವ್ರಿಗೆ ಮನೆ ಕೊಡ್ತಾರೆ, ನಾನೊಬ್ಬ ಶಾಸಕನಾಗಿ ನನ್ನ ಮಾತಿಗೆ ಕಿಮ್ಮತ್ತಿಲ್ಲ. ಸಚಿವ ಜಮೀರ್ ಅಹಮದ್ ಖಾನ್ ಅವರ ಕಾರ್ಯದರ್ಶಿ ಜೊತೆಗೆ ಸಂಭಾಷಣೆ ಆಗೋ ಸಂದರ್ಭದಲ್ಲಿ ಸರ್ಫರಾಜ್ ಖಾನ್ ಅನ್ನೋರ ಜೊತೆಗೆ ಶಾಸಕ BR ಪಾಟೀಲ್ ಮಾತನಾಡಿರೋ ಆಡಿಯೋ ಈಗ ವೈರಲ್ ಆಗ್ತಾ ಇದೆ. ದುಡ್ಡು ಕೊಟ್ಟವ್ರಿಗೆಲ್ಲ ಮನೆ ಕೊಟ್ಬಿಟ್ಟಿದ್ದೀರಿ, ನನ್ನ ರೆಕಮೆಂಡೇಶನ್ ಲೆಟರ್ ಅನ್ನ ಕನ್ಸಿಡರೇ ಮಾಡಿಲ್ಲ. ಗ್ರಾಮ ಪಂಚಾಯತ್ ಯಾರೊಬ್ಬರು ರೆಕಮೆಂಡೇಶನ್ ಕೊಟ್ಟರೆ ಅದನ್ನು ಕನ್ಸಿಡರ್ ಮಾಡಿದ್ದೀರಿ, ನಮ್ಮ ಲೆಟರ್ ಕನ್ಸಿಡರ್ ಮಾಡಲ್ವಾ? ಯಾಕೆ ದುಡ್ಡು ಬೇಕು ಅಂತಂದ್ರೆ ಹಿಂಗ ಅಂತ ಆ ರೀತಿನಲ್ಲಿ ಶಾಸಕರು ಮಾತನಾಡಿದ್ದಾರೆ. ಅಲ್ಲದೆ ಹೇಳಿದ್ದಾರೆ, ಈ ವಿಚಾರವನ್ನು ನಾನು ಡೈರೆಕ್ಟ್ ಹೊರಗಡೆ ಮಾತಾಡ್ಬಿಟ್ರೆ ಬುಡ ಅಲ್ಲಾಡ್ಬಿಡುತ್ತೆ ಅಂತಲೂ ಮಾತಾಡಿದ್ದಾರೆ. BR ಪಾಟೀಲ್ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿರುವ ಶಾಸಕರ ಪೈಕಿ ಒಂದು ಸ್ವಲ್ಪ ನೇರವಾಗಿ ಮಾತಾಡೋರು. ತಮ್ಮ ಸರ್ಕಾರ, ತಮ್ಮ ಮುಖ್ಯಮಂತ್ರಿಗಳು, ತಾವು ಇದೇ ಸರ್ಕಾರದ ಭಾಗ ಅನ್ನುವ ಯಾವುದೇ ಮುಲಾಜಿಟ್ಕೊಳ್ಳದೆ ಕುಂದುಕೊರತೆಗಳನ್ನು ಎತ್ತಿ ಹಿಡೋರು. BR ಪಾಟೀಲ್ ಮಾತಾಡಿದ್ದಾರೆ ಅನ್ನುವಂಥ ಆಡಿಯೋ ಈಗ ವೈರಲ್ ಆಗ್ತಾ ಇದೆ. ಆಡಿಯೋದಲ್ಲಿ ಏನಿದೆ ಕೇಳಿಸ್ಕೊಳ್ಳಿ. हेलो जी सरफराज। हाँ साहब आप गलत मत समझो, ताज्जुब की बात है। हाँ राजीव गांधी हाउसिंग कारपोरेशन में जो लोग जाके पैसा देते हैं उनको घर मिला है। सब तो ये हम लास्ट MLA टाइम आप लोग- बोले थे। सुनिए साहब, सुनिए, एक रिक्वेस्ट है ये हो रहा है क्या, धंधा हो रहा है क्या? साहब, राजीव गांधी ऐसा है तो साहब आप ऐसा है तो दीजिए। मैं लास्ट टाइम आपको बताया और नहीं, एक्शन विल टेक एक्शन सर इमीडिएटली। वी हैव नॉट डन लाइक दैट सर। आई मीन इफ दे हैव डन लाइक दैट वी विल सेंड देम बिहाइंड बार सर। भाई मैं बोल रहा हूं, सर, क्योंकि मैं सर, अपने सर, सरकार जो भी को सर- ऊपर नहीं सर मैं इल्जाम कैसे लगाता हूँ? नहीं, मेरा सर। में जो तजुर्बा आया है, नहीं जो सर, पैसा दिए उसको घर मिला है। नहीं सर, ऐसा हो ही नहीं सकता सर, क्योंकि घर ही नहीं है तो देंगे कहां से सर? अब कितने घर दिए अब? सर हम लोगों को लास्ट ईयर में जो सर कुछ 10 या 12 हजार घर जब लास्ट टाइम दिए थे सर, जो MLA से मिनिस्टर साहब ने जो रिक्वेस्ट किया, दिस इज 2 years बैक व्हेन द न्यू गवर्नमेंट केम इनटू पावर सर। नाउ वी हैव आस्क्ड फॉर अबाउट 43,000 हाउसेस जो लैप्स हो गए, हमको वापस दो बल्कि हम लोग पूछे हैं सर। मेरा सुनिए, किसी को बोला नहीं, जो मेरा लेटर भेजा था वो नहीं हुआ। वही लेटर ग्राम पंचायत के चेयरमैन मेरे पास से लेके गए और पैसा दे के लेके आए घर में। अब हमारी इज्जत क्या रहेगा? हेलो जी सरफराज। ರಾಘವೇಂದ್ರ ಈ ಬಗ್ಗೆ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ, ರಾಜ್ಯ ಸರ್ಕಾರದ ಮತ್ತೊಂದು ಹಣೆ ಬರಹ ಬಯಲಾಯ್ತಾ ಅಂತ ಮಾನ್ಯ BR ಪಾಟೀಲ್ ಅವರು ಹೇಳೋ ಪ್ರಕಾರ ವಸತಿ ಯೋಜನೆಯಲ್ಲಿ ವಸತಿ ನಿವೇಶನಗಳನ್ನು ಕೊಡೋದಕ್ಕೆ ಲಂಚ ಸ್ವೀಕಾರ ಮಾಡ್ತಿದ್ದಾರೆ ಅನ್ನುವಂಥ ಆರೋಪ. ಈ ಆರೋಪ ಎಷ್ಟು ದೊಡ್ಡ ಮಟ್ಟಿಗೆ ಈಗ ರಾಜ್ಯ ಸರ್ಕಾರವನ್ನು ಅಲ್ಲಾಡಿಸುವ ಸಾಧ್ಯತೆ ಇದೆ? ಏನು ಆರೋಪದ ಅಸರಿಯತ್ತು ರಾಘವೇಂದ್ರ? ಪ್ರಣತ್, ಯಾಕೋ ಏನೋ ರಾಜ್ಯ ಸರ್ಕಾರದ ನಸೀಬು ನೆಟ್ಟಿಗಿಲ್ಲ ಅನಿಸುತ್ತೆ. ಯಾಕಂದ್ರೆ ಒಂದರ ಮೇಲೆ ಒಂದು ಆರೋಪಗಳು ರಾಜ್ಯ ಸರ್ಕಾರದ ಮೇಲೆ ನಿರಂತರವಾಗಿ ಬರ್ತಾ ಇದಾವೆ. ಕಳೆದ 2 ವರ್ಷದಿಂದನೂ ಸಹ ನಿರಂತರವಾಗಿ ಭ್ರಷ್ಟಾಚಾರದ ಆರೋಪವನ್ನ ರಾಜ್ಯ ಸರ್ಕಾರ ಹೊರುವಂತಹ ಪರಿಸ್ಥಿತಿ ಇದೀಗ ನಿರ್ಮಾಣವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಮೂಡ ಆಗಿರ್ಬೋದು, ವಾಲ್ಮೀಕಿ ಆಗಿರ್ಬೋದು, ಹೀಗೆ ಸಾಲು ಅಬಕಾರಿ ಇಲಾಖೆಯಲ್ಲಿ ಆಯ್ತು, ಇದೀಗ ವಸತಿ ಇಲಾಖೆಯಲ್ಲೂ ಸಹ ಭ್ರಷ್ಟಾಚಾರದ ಒಂದು ವಾಸನೆ ಬಡಿತಿರ್ತಕ್ಕಂಥದ್ದು. ಇದು ಖುದ್ದಾಗಿ ಬೇರೆ ಯಾರೋ ವಿಪಕ್ಷ ನಾಯಕರೇ ಆಗಲಿ, ವಿರೋಧ ಪಕ್ಷದವರೇ ಆಗಲಿ, ಬಿಜೆಪಿಯವರೇ ಆಗಲಿ ಅಥವಾ JDS-ನವರಾಗಲಿ ಮಾಡಿರ್ತಕ್ಕಂತಹ ಆರೋಪ ಅಲ್ಲ. ಈ ಗಂಭೀರ ಆರೋಪವನ್ನು ಮಾಡಿರ್ತಕ್ಕಂಥದ್ದು ವಿತ್ ಪ್ರೂಫ್ ಸಮೇತ ತಮ್ಮದೇ ಪಕ್ಷದ ಹಿರಿಯ ನಾಯಕ, ಹಿರಿಯ ಶಾಸಕರಾಗಿರ್ತಕ್ಕಂತಹ BR ಪಾಟೀಲ್ ಅವರು. BR ಪಾಟೀಲ್ ಅವರು ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದನೂ ಸಹ ಸಾಕಷ್ಟು ಬಾರಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿ ಬರ್ತಾ ಇದ್ರು ಸಹ ಸರ್ಕಾರ ಎಚ್ಚೆತ್ತುಕೊಳ್ತಾ ಇಲ್ಲ. ಇದೀಗ ಅವರ ಒಂದು ಆಡಿಯೋ ಕ್ಲಿಪ್ ವೈರಲ್ ಆಗಿರ್ತಕ್ಕಂಥದ್ದು. ವಸತಿ ಇಲಾಖೆಯ ಜಮೀರ್ ಅಹಮದ್ ಖಾನ್ ಅವರ ಆಪ್ತ ಕಾರ್ಯದರ್ಶಿ ಸರ್ಫರಾಜ್ ಖಾನ್ ಅವರ ಜೊತೆಗೆ ಮಾತನಾಡ್ತಾ ಇರ್ತಕ್ಕಂತಹ ಒಂದು ಆಡಿಯೋ ಕ್ಲಿಪ್ ಇದೀಗ ವೈರಲ್ ಆಗಿದೆ. ಆ ಆಡಿಯೋ ಕ್ಲಿಪ್ ಅಲ್ಲಿ ಕ್ಲಿಯರ್ ಕಟ್ ಆಗಿ ಅವರು ಒಂದು ವಿಷಯವನ್ನ ಪ್ರಸ್ತಾಪ ಮಾಡಿದ್ದಾರೆ. ನಾನೇನಾದ್ರೂ ಇಲ್ಲಿ ಆಗಿರ್ತಕ್ಕಂತಹ ಒಂದು ಭ್ರಷ್ಟಾಚಾರವನ್ನ ಹೊರಗಡೆ ಹೇಳಿದ್ದೆ ಆದಲ್ಲಿ ಸರ್ಕಾರದ ಬುಡ ಅಳ್ಳಾಡುತ್ತೆ ಅಂತ ಹೇಳ್ಬಿಟ್ಟು BR ಪಾಟೀಲ್ ಅವರು ಎಚ್ಚರಿಕೆಯನ್ನು ನೇರವಾಗಿ ಕೊಟ್ಟಿರ್ತಕ್ಕಂಥದ್ದು. ಇದರ ಹಿನ್ನೆಲೆ ಇಷ್ಟೇ,
ಈ ಬಿ ಆರ್ ಪಾಟೀಲ್ ಅವರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಮನೆಗಳ ವಸತಿಗಳನ್ನ ಅಲಾಟ್ಮೆಂಟ್ ಮಾಡಬೇಕಾಯ್ತು. ಅದಕ್ಕೆ ಸಂಬಂಧಪಟ್ಟಂತೆ ಅವರು ಒಂದು ಪಟ್ಟಿಯನ್ನ ಕೊಡ್ತಾರೆ. ಆ ಪಟ್ಟಿಗೆ ಯಾವುದೇ ರೀತಿಯ ಕೇರ್ ಮಾಡಂತಹ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕೊಟ್ಟಿರ್ತಕ್ಕಂತಹ ಪಟ್ಟಿಗಳಿಗೆ ಮನ್ನಣೆಯನ್ನ ಕೊಡ್ತಾರೆ. ಇದು ಬಿ ಆರ್ ಪಾಟೀಲ್ ಅವರ ಆಕ್ರೋಶಕ್ಕೆ ಕಾರಣವಾಗಿತ್ತು. ಕೂಡಲೇ ಅವರು ಜಮೀರ್ ಅಹಮದ್ ಖಾನ್ ಅವರ ಆಪ್ತ ಕಾರ್ಯದರ್ಶಿಗೆ ಕರೆಯನ್ನ ಮಾಡಿ ವಿಚಾರಿಸಿದಂತಹ ಸಂದರ್ಭದಲ್ಲಿ, ಸರ್ ಆ ರೀತಿ ಯಾವುದೇ ರೀತಿ ಆಗಿಲ್ಲ, ನೀವು ಒಂದು ಪಟ್ಟಿಯನ್ನ ಕೊಡಿ, ಆ ರೀತಿ ಏನಾದರೂ ಆಗಿದ್ರೆ ನಾನು ಕಾನೂನು ಕ್ರಮವನ್ನ ಕೈಗೊಳ್ತೀನಿ, ಅವರನ್ನ ಜೈಲಿಗೆ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಸರ್ಫರಾಜ್ ಖಾನ್ ಅವರು ಹೇಳ್ತಾರೆ. ಆದ್ರೆ ಇದು ಒಂದು ಕಡೆ ಆದ್ರೆ, ಇನ್ನು ಬಿ ಆರ್ ಪಾಟೀಲ್ ಅವರೇ ಖುದ್ದಾಗಿ ಭ್ರಷ್ಟಾಚಾರ ನಡೀತಾ ಇರೋದ್ರ ಬಗ್ಗೆ ಒಪ್ಕೊಂಡಿರ್ತಕ್ಕಂಥದ್ದು. ಏನು 950 ಮನೆಗಳು ಏನು ನಿವೇಶನಗಳ ಹಂಚಿಕೆ ಆಗಿದೆ, ಎಲ್ಲವನ್ನು ಸಹ ದುಡ್ಡನ್ನ ಕೊಟ್ಬಿಟ್ಟು ಬೇರೆಯವ್ರಿಗೆ ಅಲಾಟ್ಮೆಂಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಖುದ್ದಾಗಿ ಶಾಸಕರು ಹೇಳ್ತಕ್ಕಂಥದ್ದು. ಹೀಗಾಗಿ ನಿರಂತರವಾಗಿ ರಾಜ್ಯ ಸರ್ಕಾರದ ಮೇಲೆ ಭ್ರಷ್ಟಾಚಾರದ ಆರೋಪ ಬರ್ತಾ ಇರ್ತಕ್ಕಂಥದ್ದು. ಇದೀಗ ಬಿಜೆಪಿಗೆ ಮತ್ತೊಂದು ಅಸ್ತ್ರ ಸಿಕ್ಕಿರ್ತಕ್ಕಂಥದ್ದು. ಸಾಲು ಅಸ್ತ್ರಗಳು ಬಿಜೆಪಿ ಕೈಗೆ ಸಿಕ್ಕಿದ್ರು ಸಹ ಬಿಜೆಪಿ ಯಾಕೆ ಕಾದು ನೋಡುವ ತಂತ್ರಕ್ಕೆ ಮಣೆ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆನೂ ಸಹ ಚರ್ಚೆ ಆಗ್ತಾ ಇದೆ. ಹೀಗಾಗಿ ಬಿಜೆಪಿ ಈ ಹೋರಾಟದಲ್ಲಿ ಅದು ಸಹ ತಮ್ಮ ಯಶಸ್ಸನ್ನ ಕಂಡುಕೊಳ್ಳುತ್ತೆ ಅನ್ನೋದ್ರ ಬಗ್ಗೆನೂ ಸಹ ಚರ್ಚೆ ಆಗ್ತಾ ಇದೆ. ಹೀಗಾಗಿ ಈಗಾಗಲೇ ವಿಪಕ್ಷ ನಾಯಕ ಆರ್ ಅಶೋಕ್ ಆಗಿರ್ಬೋದು, ರಾಜ್ಯಾಧ್ಯಕ್ಷ ವಿಜೇಂದ್ರ ಆಗಿರ್ಬೋದು, ಈ ಬಗ್ಗೆ ಟ್ವೀಟ್ ಅನ್ನ ಮಾಡಿರ್ತಕ್ಕಂಥದ್ದು. ಏನು ಸರ್ಕಾರದ ಭ್ರಷ್ಟಾಚಾರ ಯಾವ ರೀತಿ ಇದೆ ಅನ್ನೋದನ್ನ ಸ್ವತಃ ಸ್ವಪಕ್ಷೀಯರೇ ಒಪ್ಕೊಂಡಿದ್ದಾರೆ. ಕೂಡಲೇ ಜಮೀರ್ ಅಹಮದ್ ಖಾನ್ ಅವರು ಈ ಬಗ್ಗೆ ರಾಜೀನಾಮೆಯನ್ನು ಕೊಡಬೇಕು, ಜೊತೆಗೆ ಹೈಕೋರ್ಟ್ ಅವರ ನ್ಯಾಯಾಧೀಶರ ಸಮ್ಮುಖದಲ್ಲಿ ಇದು ತನಿಖೆ ಆಗಬೇಕಂತಲೂ ಸಹ ಆಗ್ರಹ ಮಾಡಿರ್ತಕ್ಕಂಥದ್ದು. ಪ್ರಣೋತ್, ರೈಟ್, ಓಕೆ, ಥ್ಯಾಂಕ್ ಯು ರಾಘವೇಂದ್ರ ಮಾಹಿತಿಗೆ.